Hi students, this is Nagaraj HP, lecturer in accountancy. Today we will discuss about the new chapter accounting for share capital. Before going to be start this chapter, let us we know what are the key aspects in the this chapter. The first one key aspect is company, and the second one key aspect is types of company, and third one is share capital, and the fourth one is categories of share capital, and fifth one is shares, and the sixth one is types of shares, and seventh one is issue of shares, and the eighth one is accounting treatment. So before going to be know about the what exactly the company and types of company, we have to know that this chapter is going to be categorized into 8 concepts. Okay, in the respective videos we are going to be discuss the each and every aspects. Let us we start about the what exactly the company is. So the company is, as per section 2 subsection 20 of the Companies Act 2013, company means a company incorporated. Incorporated nothing but registered under this act or any previous company law. Under this act, which act? The Companies Act of 1956. It is originally which is going to be passed in the year of 1956, and it is later it is going to be amended in the year of 2013. If you are going to be start the any public company or private company, you need to register under the Companies Act. ಅಂದರೆ ನೀವು ಕಂಪನಿನ ಸ್ಟಾರ್ಟ್ ಮಾಡಬೇಕು ಅಂದರೆ ನೀವು ಕಂಪನಿ ಕಾಯ್ದೆ ಅಡಿಯಲ್ಲಿ ನಿಮ್ಮ ಒಂದು ಕಂಪನಿನ ನೀವೇನು ಮಾಡಬೇಕಾಗುತ್ತೆ, ನೋಂದಾಯಿಸಬೇಕಾಗುತ್ತೆ. ಅದು ಕಂಪನೀಸ್ ಆ್ಯಕ್ಟ್ ಆಫ್ 1956 ಆದರೂ ಆಗಿರ್ಬೋದು, ಅಥವಾ ಕಂಪನೀಸ್ ಆ್ಯಕ್ಟ್ ಆಫ್ 2013 ಆದರೂ ಆಗಿರ್ಬೋದು. ಸೊ ಇಲ್ಲಿ ನೋಡಿ, ಎನಿ ಪ್ರೀವಿಯಸ್ ಆ್ಯಕ್ಟ್ ಅಂತ ಇದೆ, ಅಲ್ಲಿ ಕಂಪನೀಸ್ ಆ್ಯಕ್ಟ್ 1956 ಇದೆ, ಮತ್ತು ಕಂಪನೀಸ್ ಆ್ಯಕ್ಟ್ ಆಫ್ 2013 ಇದೆ. ನಾನು ಆಗಲೇ ಹೇಳಿದೆ, ಕಂಪನೀಸ್ ಆ್ಯಕ್ಟ್ ಆಫ್ 1956 ಇಟ್ ಈಸ್ ಗೋಯಿಂಗ್ ಟು ಬಿ ಒರಿಜಿನಲಿ ಪಾಸ್ಡ್ ಇನ್ ದ ಇಯರ್ ಆಫ್ 1956 ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಅಮೆಂಡೆಡ್ ಇನ್ ದ ಇಯರ್ ಆಫ್ 2013. ಅಮೆಂಡೆಡ್ ಅಂದರೆ ತಿದ್ದುಪಡಿ. 1956ರಲ್ಲಿ ಅದನ್ನು ಜಾರಿಗೆ ತಂದು ಅದನ್ನು 2013ರಲ್ಲಿ ಅದನ್ನು ನಾವೇನು ಮಾಡಿದ್ವಿ, ತಿದ್ದುಪಡಿ ಮಾಡಿದ್ವಿ. ಸೊ ಇದನ್ನು ನಾವೇನಂತ ಕರಿತೀವಿ, ಕಂಪನಿ ಅಂತ ಕರಿತೀವಿ. ಲೆಟ್ ಅಸ್ ನೋ ಅಬೌಟ್ ದ ಡೆಫಿನೇಷನ್ ಆಫ್ ದ ಕಂಪನಿ. ಎ ಕಂಪನಿ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್ ಕ್ರಿಯೇಟೆಡ್ ಬೈ ಲಾ ಹ್ಯಾವಿಂಗ್ ಸಪರೇಟ್ ಲೀಗಲ್ ಎಂಟಿಟಿ ವಿತ್ ಎ ಪರ್ಪೆಚುಯಲ್ ಸಕ್ಸೆಷನ್ ಆ್ಯಂಡ್ ಕಾಮನ್ ಸೀಲ್. ದಿಸ್ ಡೆಫಿನೇಷನ್ ವಾಸ್ ಗಿವನ್ ಬೈ ದ ಪ್ರೊಫೆಸರ್ ಹ್ಯಾನಿ. Let us we know what exactly the artificial person is. So in this slide you are going to be see the images, that is Tata company and artificial person. So let us we know what exactly the artificial person. Artificial person, it does not having feelings like natural persons. Natural persons ಗೆ ಫೀಲಿಂಗ್ಸ್ ಇರುತ್ತೆ, ಬಟ್ ಆರ್ಟಿಫಿಷಿಯಲ್ ಪರ್ಸನ್ಸಿಗೆ ಫೀಲಿಂಗ್ಸು ಇರೋಲ್ಲ. ಇಟ್ ಹ್ಯಾಸ್ ನೇಮ್, ಅಸೆಟ್ಸ್, ಸೊ ಆ್ಯಂಡ್ ಡೆಟ್ಸ್ ಲೈಕ್ ನ್ಯಾಚುರಲ್ ಪರ್ಸನ್ಸ್. ನ್ಯಾಚುರಲ್ ಪರ್ಸನಿಗೆ ಆಸ್ತಿ ಇರುತ್ತೆ ಮತ್ತು ಡೆಟ್ಸ್, ಸಾಲ ಇರುತ್ತೆ. ಅದೇ ರೀತಿ ಆರ್ಟಿಫಿಷಿಯಲ್ ಪರ್ಸನ್ಸಿಗೂ ಅಸೆಟ್ಸ್ ಇರುತ್ತೆ, ಆರ್ಟಿಫಿಷಿಯಲ್ ಪರ್ಸನ್ಸಿಗೂ ಡೆಟ್ಸ್ ಇರುತ್ತೆ. ಸೊ ಎಕ್ಸಾಂಪಲ್, ರತನ್ ಟಾಟಾ ಈಸ್ ಎ ನ್ಯಾಚುರಲ್ ಪರ್ಸನ್. ಈ ಇಮೇಜಲ್ಲಿ ನೀವು ರತನ್ ಟಾಟಾನ ನೋಡ್ತಿರ್ಬೋದು. ರತನ್ ಟಾಟಾ ಬಂದುಬಿಟ್ಟು ನ್ಯಾಚುರಲ್ ಪರ್ಸನ್ಸ್, ಟಾಟಾ ಕಂಪನಿ ಬಂದುಬಿಟ್ಟು ಆರ್ಟಿಫಿಷಿಯಲ್ ಪರ್ಸನ್. ರತನ್ ಟಾಟಾ has assets and debts, like that Tata company also have assets and debts. ರತನ್ ಟಾಟಾಗೆ ಹೇಗೆ ಅಸೆಟ್ಸು ಮತ್ತು ಡೆಟ್ಸ್ ಇರುತ್ತೋ ಅದೇ ರೀತಿ ಟಾಟಾ ಕಂಪನಿಗೂ ಅಸೆಟ್ಸ್ ಆ್ಯಂಡ್ ಡೆಟ್ಸ್ ಇರುತ್ತೆ. ಇದನ್ನು ನಾವು ಆರ್ಟಿಫಿಷಿಯಲ್ ಪರ್ಸನ್ಸ್ ಅಂತ ಕರಿತೇವೆ. ಕ್ರಿಯೇಟೆಡ್ ಬೈ ಲಾ, ಇಲ್ಲಿ ನೋಡಿ, ಕ್ರಿಯೇಟೆಡ್ ಬೈ ಲಾ ಅಂದರೆ ಎವ್ರಿ ಕಂಪನಿ ಈಸ್ ಗೋಯಿಂಗ್ ಟು ಬಿ ಕ್ರಿಯೇಟೆಡ್ ಅಂಡರ್ ದ ಆ್ಯಕ್ಟ್ ಆಫ್ 1956 ಆರ್ ಇಟ್ ಮೇ ಬಿ ದ 2013. So it is going to be created or registered or incorporated under the law. Next one is separate entity. Separate entity means company and the members is going to be a different aspects. ಕಂಪನಿನೇ ಬೇರೆ ಮತ್ತು ಮೆಂಬರ್ಸೇ ಬೇರೆ. ಇಲ್ಲಿ ಮೆಂಬರ್ಸ್ ಅಂದರೆ ಶೇರ್ ಹೋಲ್ಡರ್ಸ್. ಸೊ ಮೆಂಬರ್ಸ್ ಅಂದರೆ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ ಆರ್ ದ ಓನರ್ಸ್, ಬಟ್ ಓನರ್ಸ್ ಆರ್ ನಾಟ್ ಗೋಯಿಂಗ್ ಟು ಬಿ ಮ್ಯಾನೇಜ್ ದ ಕಂಪನಿ. ಇನ್ಸ್ಟೆಡ್ ಆಫ್ ಓನರ್ಸ್ ದ ಕಂಪನಿ ಈಸ್ ಗೋಯಿಂಗ್ ಟು ಬಿ ಮ್ಯಾನೇಜ್ಡ್ ಬೈ ದ ಡೈರೆಕ್ಟರ್ಸ್. ಅದಕ್ಕೆ ನಾವು ಅದನ್ನು ಏನಂತ ಕರಿತೀವಿ, ಸಪ್ರೇಟ್ ಎಂಟಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಕಾಮನ್ ಸೀಲ್. ಕಾಮನ್ ಸೀಲ್ ಮೀನ್ಸ್, ಇಲ್ಲಿ ನೋಡಿ, ಇದರಲ್ಲಿ ಒಂದು ಇಮೇಜ್ ಕಾಣ್ತಾ ಇದೆ ಆರ್ ಬಿ ಐದು, ಅದು ಕಾಮನ್ ಸೀಲ್ ಆಫ್ ಆರ್ ಬಿ ಐ. ಸೊ ನಾವು ಕಾಮನ್ ಸೀಲ್ ಅಂತ ನಾವು ನೋಡೋದಾದರೆ, ಬೀಯಿಂಗ್ ಆ್ಯನ್ ಆರ್ಟಿಫಿಷಿಯಲ್ ಕಂಪನಿ ಕೆನಾಟ್
make sign, therefore it is a need for common seal with its name mentioned in the official document. ನ್ಯಾಚುರಲ್ ಪರ್ಸನ್ಸು ಸೈನ್ ಮಾಡ್ಬೋದು, ಬಟ್ ಆರ್ಟಿಫಿಷಿಯಲ್ ಪರ್ಸನ್ಸು ಸೈನ್ ಮಾಡಲಿಕ್ಕೆ ಆಗಲ್ಲ. ಸೊ ಬೀಯಿಂಗ್ ಎನ್ ಆರ್ಟಿಫಿಷಿಯಲ್ ಪರ್ಸನ್, ಕಂಪನಿ ಕೆನಾಟ್ ಮೇಕ್ ದ ಸೈನ್ ಫಾರ್ ದ ಅಫಿಷಿಯಲ್ ಕಾಂಟ್ರಾಕ್ಟ್ಸ್ ಆರ್ ಅಗ್ರಿಮೆಂಟ್ಸ್ ಆರ್ communication of any information to their users. So the company is going to be use the stamp or seal for the making communication with the other persons, or it may be the making the agreement to the other person. ಅದನ್ನು ನಾವೇನಂತ ಕರಿತೀವಿ, ಕಾಮನ್ ಸೀಲ್. ಸೊ ನಿಮಗೆ ಗೊತ್ತಾಯಿತು ವಾಟ್ ಎಕ್ಸಾಕ್ಟ್ಲಿ ದ ಕಂಪನಿ ಅನ್ನೋದು ಒಂದು ಪರ್ಸನ್ ಆಗಿರ್ಬೋದು. ಆ ಕಂಪನಿನ ನಮಗೆ ಕ್ರಿಯೇಟ್ ಮಾಡಲಿಕ್ಕೆ ಲಾ ಬೇಕು, ಮತ್ತು ಆ ಕಂಪನಿನ ನಾವು ಕ್ರಿಯೇಟ್ ಮಾಡಲಿಕ್ಕೆ ಒಂದು ಸಪ್ರೇಟ್ ಎಂಟಿಟಿ ಇರುತ್ತೆ, ಮತ್ತು ಅದನ್ನು ಪರ್ಪೆಚುಯಲ್ ಸಕ್ಸೆಷನ್ ಅಂದರೆ ನಮಗೆ ನಮಗೆ ಕಂಪನಿನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮೆಂಬರ್ಸ್ ಇರ್ತಾರೆ. ಮೆಂಬರ್ಸ್ ಬಂದುಬಿಟ್ಟು ಶೇರ್ ಹೋಲ್ಡರ್ಸ್. ಯಾವುದೇ ಒಬ್ಬ ಮೆಂಬರ್ಸು ಅವನು ಡಿಸೀಸ್ ಆದರೆ, ಅಥವಾ ಅಸಾಸಿನೇಟ್ ಆದರೆ, ಅಥವಾ ಅವನು ಇನ್ಸಾಲ್ವೆಂಟ್ ಆದರೆ, ಅಥವಾ ಅವನು ಪಾಪರ್ ಚಿಟ್ ಆದರೆ, ಯಾವುದೇ ರೀತಿ ಕಂಪನಿಗೆ ಅದು ಅಫೆಕ್ಟ್ ಆಗಲ್ಲ. ಇಫ್ ದ ಎನಿ ಮೆಂಬರ್ ಈಸ್ ಗೋಯಿಂಗ್ ಟು ಬಿ ಎಕ್ಸಿಟ್ ಫ್ರಮ್ ದ ಕಂಪನಿ, ದೆನ್ ದ ಕಂಪನಿ ಎಕ್ಸಿಸ್ಟೆನ್ಸ್ ಈಸ್ ನಾಟ್ ಗೋಯಿಂಗ್ ಟು ಬಿ ಅಫೆಕ್ಟೆಡ್ ಫ್ರಮ್ ದ ಇನ್ಸಾಲ್ವೆಂಟ್ ಆರ್ ಡಿಸೀಸ್ಡ್ ಪರ್ಸನ್. ಸೊ ಅದನ್ನು ನಾವು ಪರ್ಪೆಚುಯಲ್ ಸಕ್ಸೆಷನ್. ಸೋಲ್ ಟ್ರೇಡಿಂಗ್ ಕನ್ಸರ್ನಲ್ಲಿ ನೀವು ನೋಡಿದ್ರಿ, ಸೋಲ್ ಟ್ರೇಡಿಂಗ್ ಕನ್ಸರ್ನಲ್ಲಿ ಸೋಲ್ ಟ್ರೇಡರ್ ಅವನೇನಾದ್ರು ಡೆತ್ ಆದರೆ ಅವಾಗ ಸೋಲ್ ಟ್ರೇಡಿಂಗ್ ಬಿಸ್ನೆಸ್ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ಬಟ್ ಇಲ್ಲಿ ಯಾವುದೇ ಒಬ್ಬ ಮೆಂಬರ್ ಏನಾದರೂ ಡಿಸೀಸ್ ಆದರೆ, ಡೆತ್ ಆದರೆ, ಅವಾಗ ಯಾವುದೇ ರೀತಿ ಕಂಪನಿಗೆ ಅಫೆಕ್ಟ್ ಆಗಲ್ಲ. ಅದಕ್ಕೆ ಅದನ್ನು ನಾವೇನಂತ ಕರಿತೀವಿ, ಪರ್ಪೆಚುಯಲ್ ಸಕ್ಸೆಷನ್ ಅಂತ ಕರಿತೀವಿ. Next one concept is features of company. Let us discuss about the features of company in the one by one manner. Under that, first one is incorporation. As we all know that the company is going to be incorporate under the Companies Act of 1956 or under the case of the 2013. So every company is registered under the Company Act. So it is going to be incorporate or registered. And second one is separate legal entity. It is an artificial person which is separate legal entity from its members. Members are nothing but shareholders. So being an artificial person, company is going to be separate from its members. ಕಂಪನಿನೇ ಬೇರೆ ಮತ್ತು ಮೆಂಬರ್ಸೇ ಬೇರೆ. ಮೆಂಬರ್ಸ್ ಇಲ್ಲಿ ಅಂದರೆ ಯಾರು, ಶೇರ್ ಹೋಲ್ಡರ್ಸ್ ಅಂದರೆ ಯಾರು, ದ ಪರ್ಸನ್ಸ್ ಈಸ್ ಗೋಯಿಂಗ್ ಟು ಬಿ ಪರ್ಚೇಸ್ ದ ಶೇರ್ಸ್ ಫ್ರಮ್ ದ ಕಂಪನಿ. ಓಕೆ, while starting the company, or it may be the certain time the company people are going to be purchase the company shares. By the company shares, by the purchasing of the company shares, they are going to be become the shareholders. Next one is artificial person. It is an artificial person which is separate from its members and therefore can own the property, enter into contracts and conduct the business on its own name, or sue or be sued for the any debts or acts. ಆರ್ಟಿಫಿಷಿಯಲ್ ಪರ್ಸನ್ ಅಂದರೆ ಇಟ್ ಡಸ್ ನಾಟ್, ನಾವಾಗಲೇ ಹೇಳಿದೆ ಆರ್ಟಿಫಿಷಿಯಲ್ ಪರ್ಸನ್ಸಿಗೆ ಫೀಲಿಂಗ್ಸ್ ಇರಲ್ಲ ನ್ಯಾಚುರಲ್ ಪರ್ಸನ್ಸ್ ಥರ. ಮತ್ತು ಆರ್ಟಿಫಿಷಿಯಲ್ ಪರ್ಸನ್ಸು ತನ್ನದೇ ಆದ ಅಸೆಟ್ಸನ್ನು ತೊಗೋಬೋದು, ಮತ್ತು ತನ್ನದೇ ಆದಂಥ ಬೇಕಾಗಿರ್ತಕ್ಕಂಥ ಸಾಲನ ಮಾಡ್ಬೋದು. ಸೊ ಕಂಪನಿ ಕ್ಯಾನ್ ಓನ್ ದ ಪ್ರಾಪರ್ಟಿ ಆರ್ ಕಂಪನಿ ಕ್ಯಾನ್ ಎಂಟರ್ ಇಂಟು ಎ ಕಾಂಟ್ರಾಕ್ಟ್ ವಿತ್ ಅದರ್ ಕಂಪನಿ ಇಫ್ ದೆರ್ ಈಸ್ ಎನಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಬೈ ದ ಎನಿ ಕಂಪನಿ. ಯಾವುದಾದ್ರೂ ಒಂದು ಕಂಪನಿ ಏನಾದರೂ ಕಾಂಟ್ರಾಕ್ಟನ್ನು ಬ್ರೀಚ್ ಮಾಡಿದರೆ, ಅಂದರೆ ಯಾವುದೇ ಒಂದು ಕಾಂಟ್ರಾಕ್ಟನ್ನು ನಾವು ಮಾಡಿಕೊಂಡಾಗ ಆವಾಗ ಬೇರೆ ಕಂಪನಿ ನಮಗೇನಾದರೂ ಮೋಸ ಮಾಡಿದರೆ, ಅಂಥ ಸಂದರ್ಭದಲ್ಲಿ ನಾವು ಅವ್ರ ಮೇಲೆ ಸೀವ್ ಮಾಡ್ಬೋದು. ಸೀವ್ ಮಾಡೋದು ಅಂದರೆ ಕೇಸ್. ವಿ ಆರ್ ಗೋಯಿಂಗ್ ಟು ಪುಟ್ ಎ ಕೇಸ್ ಅಗೇನೆಸ್ಟ್ ದ ಅನದರ್ ಕಂಪನಿ, ಆರ್ ವಿ ಆರ್ ಗೋಯಿಂಗ್ ಟು ಬಿ ಪುಟ್ ದ ಕೇಸ್ ಅಗೇನೆಸ್ಟ್ ಅವರ್ ಕಂಪನಿ ಮೆಂಬರ್ಸ್ ಆಲ್ಸೋ. ಇಫ್ ದ ಕಂಪನಿ ಮೆಂಬರ್ಸ್ ಈಸ್ ಗೋಯಿಂಗ್ ಟು ಬಿ ಕಂಡಕ್ಟ್ ಎ ಮಿಸ್ಕಂಡಕ್ಟ್, ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಬಿ ಮೇಕ್ ದ ಕೇಸ್ ಅಗೇನೆಸ್ಟ್ ದಟ್ ಮೆಂಬರ್. ಅದನ್ನು ಮೇ ಸ್ಯೂ ಆರ್ ಬಿ ಸ್ಯೂ ಅಂತ ಕರಿತೀವಿ. The next one feature is perpetual existence. Since it is an artificial person which is separate from its members, insolvency or death of a member does not affect the company. ಅಂದರೆ ಕಂಪನಿ ಆರ್ಟಿಫಿಷಿಯಲ್ ಪರ್ಸನ್ ಆಗಿರೋದ್ರಿಂದ ಯಾವುದೇ ಒಬ್ಬ ಮೆಂಬರು ಇನ್ಸಾಲ್ವೆಂಟ್ ಆದರೆ ಅಥವಾ ಡೆತ್ ಆದರೆ ಆವಾಗ ಕಂಪನಿಗೆ ಯಾವುದೇ ರೀತಿ ಅಫೆಕ್ಟ್ ಆಗಲ್ಲ. ದಟ್ ಈಸ್ ದ ಕಂಪನಿ ಕಂಟಿನ್ಯೂಸ್ ಈವನ್ ಇಫ್ ಎ ಮೆಂಬರ್ ಇನ್ಸಾಲ್ವೆಂಟ್ ಆರ್ ಡೈಸ್. ಅಂದರೆ ಕಂಪನಿ ಕಂಟಿನ್ಯೂ ಆಗುತ್ತೆ, ಅವನೇನಾದರೂ ಇನ್ಸಾಲ್ವೆಂಟ್ ಆದರೂ ಆಗಲಿ ಅಥವಾ ಡೈ ಆದರೂ ಆಗಲಿ ಅಥವಾ ಡೆತ್ ಆದರೂ ಆಗಲಿ. ಲೈಫ್ ಆಫ್ ದ ಕಂಪನಿ ಕೆನ್ಸ್ ಟು ಎನ್ ಎಂಡ್ ಓನ್ಲಿ ಬೈ ದ ವೈಂಡಿಂಗ್ ಅಪ್ ಆಫ್ ದ ಪ್ರೋಸೆಸ್ ಆಫ್ ಲಾ. ಅಂದರೆ
ಕಂಪನಿ ಯಾವುದೇ ಒಬ್ಬ ಮೆಂಬರಿಂದ ಡೆತ್ ಆದರೆ ಅವನು ಅಫೆಕ್ಟ್ ಆಗಲ್ಲ ಅನ್ನೋದಾದರೆ ಕಂಪನಿಗೆ ಹೇಗೆ ನಾವು ವೈಂಡ್ ಅಪ್ ಮಾಡಬೇಕು, ಕ್ಲೋಸ್ ಮಾಡಬೇಕು ಅಂದರೆ ಇಟ್ ಈಸ್ ಗೋಯಿಂಗ್ ಟು ಬಿ ವೈಂಡ್ ಅಪ್ ಓನ್ಲಿ ಥ್ರೂ ದ ಪ್ರೋಸೆಸ್ ಆಫ್ ಲಾ. ಯು ಆಲ್ ನೋ ದಟ್ ಕಂಪನಿ ಈಸ್ ಗೋಯಿಂಗ್ ಟು ಬಿ ಕ್ರಿಯೇಟೆಡ್ ಬೈ ದ ಪ್ರೋಸೆಸ್ ಆಫ್ ಲಾ ಆ್ಯಂಡ್ ದ ಕಂಪನಿ ಈಸ್ ಗೋಯಿಂಗ್ ಟು ಬಿ ಆಲ್ಸೋ ವೈಂಡ್ ಅಪ್ ಥ್ರೂ ದ ಪ್ರೋಸೆಸ್ ಆಫ್ ಲಾ. ಅಂದರೆ ಕಂಪನಿನ ನಾವು ಸ್ಟಾರ್ಟ್ ಮಾಡಬೇಕು ಅಂದರೆ ಲಾ ಬೇಕು, ಮತ್ತು ಕಂಪನಿನ ಎಂಡ್ ಮಾಡಬೇಕು ಅಂದ್ರೂ ಲಾ ಬೇಕು. ಯಾವುದೇ ಒಬ್ಬ ಮೆಂಬರ್ ಬರೋದ್ರಿಂದ ಅಥವಾ ಯಾವುದೇ ಒಬ್ಬ ಮೆಂಬರ್ ಹೋಗೋದ್ರಿಂದ ಯಾವುದೇ ರೀತಿ ಕಂಪನಿಗೆ ಅಫೆಕ್ಟ್ ಆಗಲ್ಲ. ಅಂದರೆ ಕಾನೂನಿನ ಮುಖಾಂತರನೇ ನಾವು ಆ ಕಂಪನಿನ ನಾವೇನು ಮಾಡಬೇಕಾಗುತ್ತೆ, ಕ್ಲೋಸ್ ಮಾಡಬೇಕಾಗುತ್ತೆ, ವೈಂಡ್ ಅಪ್ ಮಾಡಬೇಕಾಗುತ್ತೆ. ಸೊ ಇದು ನಾವು ಪರ್ಪೆಚುವಲ್ ಎಕ್ಸಿಸ್ಟೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಲಿಮಿಟೆಡ್ ಲಯಬಿಲಿಟಿ. ದ ಮೆಂಬರ್ಸ್ ಆಫ್ ದ ಕಂಪನಿ ಆರ್ ಲಯಬಲ್ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ವ್ಯಾಲ್ಯೂ ಆಫ್ ಶೇರ್ಸ್ ಸಬ್ಸ್ಕ್ರೈಬ್ಡ್ ದೆಮ್. ಯಾವುದೇ ಒಬ್ಬ ಮೆಂಬರು ಅವನ ಶೇರ್ಸನ್ನು ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾನೋ ಅಷ್ಟು ಸಬ್ಸ್ಕ್ರೈಬ್ಡ್ ಶೇರ್ಸಿಗೆ ಮಾತ್ರ ಅವನ ಲಯಬಿಲಿಟಿ ಏನಾಗಿರುತ್ತೆ, ಲಿಮಿಟೆಡ್ ಆಗಿರುತ್ತೆ. ಸೆ ಫಾರ್ ಎಕ್ಸಾಂಪಲ್, ಬಟ್ ದ ಲಯಬಿಲಿಟಿ ಆಫ್ ದ ಮೆಂಬರ್ಸ್ ಈಸ್ ಅನ್ಲಿಮಿಟೆಡ್ ಇನ್ ದ ಕೇಸ್ ಇಫ್ ದ ಕಂಪನಿ ದಟ್ ಈಸ್ ಇನ್ಕಾರ್ಪೊರೇಟೆಡ್ ವಿತ್ ಅನ್ಲಿಮಿಟೆಡ್ ಲಯಬಿಲಿಟೀಸ್. ಲಯಬಿಲಿಟಿ ಆಫ್ ದ ಮೆಂಬರ್ಸ್ ಈಸ್ ಅನ್ಲಿಮಿಟೆಡ್. ಅನ್ಲಿಮಿಟೆಡ್ ಕಂಪನಿಯಲ್ಲಿ ಲಯಬಿಲಿಟಿ ಆಫ್ ದ ಮೆಂಬರ್ಸು ಅನ್ಲಿಮಿಟೆಡ್ ಆಗಿರುತ್ತೆ. ಇನ್ ಕೇಸ್ ಯಾವುದೇ ಒಬ್ಬ ಕಂಪನಿಯಲ್ಲಿ ಯಾವುದೇ ಒಂದು ಕಂಪನಿ ಏನಾದರೂ ಸಾಲನ ರೀಪೇ ಮಾಡಲಿಲ್ಲ ಅಂದರೆ ಆವಾಗ ಮೆಂಬರ್ ತನ್ನ ಒಂದು ಪರ್ಸ್ನಲ್ ಅಸೆಟ್ಸ್ನ ಸೇಲ್ ಮಾಡಿಬಿಟ್ಟು ಆ ಒಂದು ಡೆಟ್ಟನ್ನು ಏನು ಮಾಡಬೇಕಾಗುತ್ತೆ, ರೀಪೇ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅಂಥ ಅನ್ಲಿಮಿಟೆಡ್ ಲಯಬಿಲಿಟಿ ಕಂಪನೀಸಲ್ಲಿ ಮೆಂಬರ್ಸ್ನ ಲಯಬಿಲಿಟಿ ಏನಾಗಿರುತ್ತೆ, ಅನ್ಲಿಮಿಟೆಡ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಈಸ್ transferability of shares. Shares of the public company are freely transferable. For transferring of share, consent is not necessary for any members or company. On other hand, private company restrict to transfer the shares. ಪಬ್ಲಿಕ್ ಕಂಪನಿಯ ಒಂದು ಶೇರ್ಸನ್ನು ನಾವು ಫ್ರೀಲಿ ಟ್ರಾನ್ಸ್ಫರ್ ಮಾಡ್ಬೋದು. ಅಂದರೆ ವಿ ಆರ್ ಗೋಯಿಂಗ್ ಟು ಬಿ ಮೇಕ್ ದ ಟ್ರಾನ್ಸ್ಫರ್ ಆಫ್ ದ ಕಂಪನಿ ಶೇರ್ಸ್ into any person without having the consent of the company or it may be the members. Public company shares are going to be freely transferable without noticing to the company. But in the case of the private company, the private company shares are not going to be transferred from one person to another person. Here in the case of the private company, the transfer of shares is going to be strictly prohibited. And next one is may sue or be sued. Being a legal person can enter into contract. ಕಂಪನಿ ಅನ್ನೋದು ಒಂದು ಲೀಗಲ್ ಪರ್ಸನ್. ಯಾಕೆ ಅಂದರೆ ಅದು ಆರ್ಟಿಫಿಷಿಯಲ್ ಪರ್ಸನ್ ಆಗಿ ಅದು ಕ್ರಿಯೇಟೆಡ್ ಆಗಿರೋದು ಯಾವುದರಿಂದ, ಕಂಪನಿ ಲಾ ಪ್ರಕಾರ. ಸೊ ಬೀಯಿಂಗ್ ಎ ಲೀಗಲ್ ಪರ್ಸನ್, ಇಟ್ ಈಸ್ ಗೋಯಿಂಗ್ ಟು ಬಿ ಮೇಕ್ ಎ ಕಾಂಟ್ರಾಕ್ಟ್ ಬಿಟ್ವೀನ್ ದ ಅದರ್ ಪರ್ಸನ್ಸ್ ಆರ್ ಅದರ್ ಕಂಪನಿ. ಕಾನೂನಿನ ಪ್ರಕಾರವಾಗಿ ಒಂದು ಕಾಂಟ್ರಾಕ್ಟನ್ನು ಮಾಡ್ಕೋಬೋದು ಇನ್ನೊಂದು ಕಂಪನಿಯ ಜೊತೆಗೆ. ಇಫ್ ದೆರ್ ಈಸ್ ಎನಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್, ಅಂದರೆ ಕಾಂಟ್ರಾಕ್ಟಲ್ಲಿ ಏನಾದರೂ ಬ್ರೀಚ್ ಆದರೆ, ಅಂದರೆ ಅವರೇನಾದರೂ ನಮಗೆ ಮೋಸ ಮಾಡಿದರೆ, ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು, ಅಂಥ ಒಂದು ಕಂಪನಿ ಮೇಲೆ ನಾವೇನು ಮಾಡ್ಬೋದು, ಕೇಸ್ನ ಫೈಲ್ ಮಾಡ್ಬೋದು. ಸ್ಯೂ ಅಂದರೆ ಕೇಸ್, ಓಕೆ, ಅದನ್ನು ಮೇ ಸ್ಯೂ ಅಂತ ಕರೀತಾರೆ. ಆರ್ ಬಿ ಸ್ಯೂಡ್ ಅಂದರೆ ಕಂಪನಿ ತನ್ನಲ್ಲಿರ್ತಕ್ಕಂಥ ಮೆಂಬರ್ಸಲ್ಲಿ ಆ ಮೆಂಬರ್ಸೇ ಏನಾದರೂ ಇನ್ಸೈಡರ್ ಟ್ರೇಡಿಂಗು ಅಥವಾ ಏನಾದರೂ ಗಿಲ್ಟಿ ಕಂಡಕ್ಟ್ ಮಾಡಿ ಕಂಪನಿಯ ಒಂದು ಮಾಹಿತಿನ ಬೇರೆ ಒಂದು ಕಂಪನಿಗೆ ಶೇರ್ ಮಾಡಿ ಸೀಕ್ರೆಟ್ ಇನ್ಫಾರ್ಮೇಷನ್ಸನ್ನು ಆ ಥರ ಏನಾದರೂ ಕಂಪನಿಗೆ ಮಿಸ್ಕಂಡಕ್ಟ್ ಅಥವಾ ಮೋಸ ಮಾಡಿದರೆ ಆವಾಗ ಕಂಪನಿ ಏನು ಮಾಡ್ಬೋದು, ತನ್ನ ಒಂದು ಮೆಂಬರ್ ಮೇಲೇ ಅವ್ರೇನು ಮಾಡ್ಬೋದು, ಕೇಸ್ನ ಫೈಲ್ ಮಾಡ್ಬೋದು. ಅದನ್ನು ಬಿ ಸ್ಯೂಡ್ ಅಂತ ಕರೀತಾರೆ. ಸೊ ಇದನ್ನು ಮೇ ಸ್ಯೂ ಆರ್ ಬಿ ಸ್ಯೂಡ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಈಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಓನರ್ಶಿಪ್. Shareholders of the company are known as owners of the company, and therefore ownership of the company remains with shareholders, but the business activities of the company is managed by the representatives are chosen who are known as directors. Therefore management and the ownership are separate. ಇಲ್ಲಿ ನೋಡಿ, company is going to be created by the members, means members are shareholders. If the any person is going to be purchase the shares of the company, then he is going to become the members. If he is going to be becoming a member, then he is going to be a owner. ಕಂಪನಿಯ ಮೆಂಬರ್ಸನ್ನು ನಾವೇನಂತ ಕರಿತೀವಿ, ಓನರ್ಸ್. ಮೆಂಬರ್ಸು ಕಂಪನಿಯನ್ನು ಮ್ಯಾನೇಜ್ ಮಾಡಲ್ಲ. ಕಂಪನಿನ ಮ್ಯಾನೇಜ್ ಮಾಡ್ತಕ್ಕಂಥವ್ರು ಯಾರು ಹಾಗಾದರೆ? ಕಂಪನಿನ ಮ್ಯಾನೇಜ್ ಮಾಡ್ತಕ್ಕಂಥವ್ರು ಡೈರೆಕ್ಟರ್ಸ್. ಡೈರೆಕ್ಟರ್ಸ್ ಆರ್ ಗೋಯಿಂಗ್ ಟು ಬಿ ಮ್ಯಾನೇಜ್ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಇನ್ ದ ಡೇ ಟು ಡೇ ರನ್. ಸೊ ಡೈರೆಕ್ಟರ್ ಈಸ್ ಗೋಯಿಂಗ್ ಟು ಬಿ ಅಪಾಯಿಂಟೆಡ್ ಆರ್ ಎಲೆಕ್ಟೆಡ್ ಬೈ ದ ಮೆಂಬರ್ಸ್ ಥ್ರೂ ದ ವೋಟಿಂಗ್ ಪ್ರೋಸೆಸ್. ಆ್ಯನ್ಯಲ್ ಜನರಲ್ ಬಾಡಿ ಮೀಟಿಂಗ್ ಅಂತ ಆಗುತ್ತೆ. ಆ್ಯನ್ಯಲ್ ಜನರಲ್ ಬಾಡಿ ಮೀಟಿಂಗಲ್ಲಿ ಕಂಪನಿಯ ಮೆಂಬರ್ಸ್ ಏನು ಮಾಡ್ತಾರೆ, ಡೈರೆಕ್ಟರ್ಸನ್ನು ವೋಟ್ ಮಾಡ್ತಾರೆ.
ವೋಟ್ ಮಾಡಿ ಎಲೆಕ್ಟ್ ಮಾಡಿ ಅವ್ರನ್ನ ಡೈರೆಕ್ಟರ್ಸ್ ಅಂತ ನೇಮಿಸ್ಕೊತಾರೆ. ಸೊ ಇನ್ಸ್ಟೆಡ್ ಆಫ್ ಮೆಂಬರ್ಸ್ ದ ಕಂಪನಿ ಈಸ್ ಗೋಯಿಂಗ್ ಟು ಬಿ ಮ್ಯಾನೇಜ್ಡ್ ಬೈ ದ ಡೈರೆಕ್ಟರ್ಸ್. ಸೊ that is why we are going to be consider management of the business and the ownership of the business is going to be separate one. And the next one is common seal. A company cannot sign or enter into contract on its own by signing the documents. Therefore a common seal is maintained by company to affix in it all important documents of the company. Being a artificial person, company cannot make the sign. ಆರ್ಟಿಫಿಷಿಯಲ್ ಪರ್ಸನ್ ಆಗಿ ಕಂಪನಿ ಸೈನ್ ಮಾಡಲಿಕ್ಕೆ ಆಗಲ್ಲ. ನ್ಯಾಚುರಲ್ ಪರ್ಸನ್ಸ್ ಆದರೆ ಸೈನ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ಗೆ, ಬಟ್ ಆರ್ಟಿಫಿಷಿಯಲ್ ಪರ್ಸನ್ಸ್ ಆದರೆ ಸೈನ್ ಮಾಡಲಿಕ್ಕೆ ಆಗಲ್ಲ. ಹಾಗಾದರೆ ಕಂಪನಿ ಅಫಿಷಿಯಲ್ ಡಾಕ್ಯುಮೆಂಟ್ಸಿಗೆ ಒಂದು ಅಫಿಷಿಯೇಟ್ ಇದೆ ನಮ್ಮ ಕಂಪನಿ ಡಾಕ್ಯುಮೆಂಟ್ ಅಂತ ಗೊತ್ತಾಗಬೇಕು ಅಂದರೆ ಅವ್ರೇನು ಮಾಡ್ತಾರೆ, ಸೀಲನ್ನು ಮೆನ್ಷನ್ ಮಾಡ್ತಾರೆ. ಸೀಲ್ ಈಸ್ ಗೋಯಿಂಗ್ ಟು ಬಿ ಅಫಿಕ್ಸ್ಡ್ ಆನ್ ದ ಎವ್ರಿ ಅಫಿಷಿಯಲ್ ಡಾಕ್ಯುಮೆಂಟ್ ಇನ್ ಆರ್ಡರ್ ಟು ಮೇಕ್ ದ correspondence of the information or in order to make the agreement or contractual agreement between the any companies. ಅದನ್ನು ನಾವೇನಂತ ಕರಿತೀವಿ, ಕಾಮನ್ ಸೀಲ್ ಅಂತ ಕರಿತೀವಿ. So let us we discuss about the next one is kinds of companies. Companies are going to be categorized into two manner. On the basis of companies can be classified on the number of members and on the basis of liability of the members. Number of members ಮೇಲೆ ಒಂದು ಕ್ಯಾಟಗರಿ ಮತ್ತು ನಂಬರ್ ಆಫ್ ಆನ್ ದ ಬೇಸಿಸ್ ಆಫ್ ಲ್ಯಾಬಿಲಿಟಿ ಆಫ್ ದ ಮೆಂಬರ್ಸ್ ಮೇಲೆ ಇನ್ನೊಂದು ಕ್ಯಾಟಗರಿ. ಸೊ ಅದರಲ್ಲಿ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಮೆಂಬರ್ಸಲ್ಲಿ ನಾವು ಕ್ಯಾಟಗರೈಸ್ ಮಾಡೋದಾದರೆ ಒನ್ ಪರ್ಸನ್ ಕಂಪನಿ, ಪ್ರೈವೇಟ್ ಕಂಪನಿ ಮತ್ತು ಪಬ್ಲಿಕ್ ಕಂಪನಿ. ಆನ್ ದ ಬೇಸಿಸ್ ಆಫ್ ಲ್ಯಾಬಿಲಿಟೀಸ್ ಅಂತ ನಾವು ನೋಡೋದಾದರೆ ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಆರ್ ಲಿಮಿಟೆಡ್ ಲ್ಯಾಬಿಲಿಟಿ ಆ್ಯಂಡ್ ಅನ್ಲಿಮಿಟೆಡ್ ಕಂಪನೀಸ್, company limited guarantee. Let us we discuss each and every aspect in a clear manner. In that first one is on the basis of number of members one person company. As per section 2 subsection 62 of the Companies Act 2013, one person company means a company which has only one person as a member. It is governed by Rule 3 of the Companies Rules 2014. Only Indian citizen can form one person company. The paid up capital is not more than 50 lakhs. Company should have at least one director but not more than 15 directors. ಒನ್ ಪರ್ಸನ್ ಕಂಪನೀಸ್ ಅನ್ನೋದು ತೀರಾ ಇತ್ತೀಚೆಗೆ ಬಂದಿರೋದು. ಸೊ ಈ ಒನ್ ಪರ್ಸನ್ ಕಂಪನಿನ ನಾವು ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂದರೆ ಇಟ್ ಈಸ್ ಗೋಯಿಂಗ್ ಟು ಬಿ ಸ್ಟಾರ್ಟೆಡ್ ಬೈ ದ ಇಂಡಿಯನ್ ಸಿಟಿಸನ್ಸ್ ಓನ್ಲಿ. ಅಂದರೆ ಭಾರತೀಯ ಪ್ರಜೆಗಳು ಮಾತ್ರ ಈ ಒಂದು ಒನ್ ಪರ್ಸನ್ ಕಂಪನಿನ ಸ್ಟಾರ್ಟ್ ಮಾಡಬೇಕು. ಈ ಒನ್ ಪರ್ಸನ್ ಕಂಪನಿನ ಸ್ಟಾರ್ಟ್ ಮಾಡಬೇಕು ಅಂದರೆ ಕಂಪನಿ ಕ್ಯಾಪಿಟಲ್ ಶುಡ್ ನಾಟ್ ಎಕ್ಸಿಡ್ 50 ಲ್ಯಾಕ್ಸ್. 50 ಲಕ್ಷಗಳನ್ನ ದಾಟಬಾರ್ದು. ವಿತಿನ್ 50 ಲ್ಯಾಕ್ ಅಂದರೆ 50 ಲಕ್ಷದ ಒಳಗಡೆ ಮಾತ್ರ ಅದನ್ನು ಬಂಡವಾಳ ಹಾಕಿ ಒನ್ ಪರ್ಸನ್ ಕಂಪನಿನ ನಾವು ಸ್ಟಾರ್ಟ್ ಮಾಡಬೇಕು. ಸೊ ಒನ್ ಪರ್ಸನ್ ಕಂಪನಿ ಅಂದರೆ ಆ್ಯಸ್ ಇಟ್ ದ ನೇಮ್ ಇಟ್ಸ್ ಟೆಲ್ಸ್ ದಟ್, ನಾವೊಂದು ನೇಮೇ ಹೇಳುತ್ತೆ, ಹೆಸರೇ ಹೇಳುತ್ತೆ. ಏನು ಅಂದರೆ ದ ಮೆಂಬರ್ ಶುಡ್ ಬಿ ಒನ್ ಓನ್ಲಿ, ಅಂದರೆ ಒಬ್ಬ ವ್ಯಕ್ತಿ ಮಾತ್ರ ಒಬ್ಬ ಮೆಂಬರ್ ಆಗಿರ್ತಾನೆ. ಸೊ ಇಂಥ ಒಂದು ಕಂಪನಿಯಲ್ಲಿ ಒಂದು ಡೈರೆಕ್ಟರ್ಸ್ ಎಷ್ಟು ಜನ ಇರಬೇಕು ಅಂದರೆ ಮಿನಿಮಮ್ ಡೈರೆಕ್ಟರ್ಸ್ ಈಸ್ 1 ಆ್ಯಂಡ್ ದ ಮ್ಯಾಕ್ಸಿಮಮ್ ಈಸ್ 15. ಇಂಥ ಒಂದು ಕಂಪನಿನ ನಾವೇನಂತ ಕರಿತೀವಿ, ಒನ್ ಪರ್ಸನ್ ಕಂಪನಿ ಅಂತ ಕರಿತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಪ್ರೈವೇಟ್ ಕಂಪನಿ. ಆ್ಯಸ್ ಪರ್ ಸೆಕ್ಷನ್ 2 ಸಬ್ಸೆಕ್ಷನ್ 68 of the Companies Act 2013, it is a company which has minimum paid up share capital of rupees 1 lakh and which by articles of association. ಪ್ರೈವೇಟ್ ಕಂಪನಿಯನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ಮಿನಿಮಮ್ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಎಷ್ಟಿರಬೇಕು, 1 ಲಕ್ಷ. ಮಿನಿಮಮ್ ಕ್ಯಾಪಿಟಲ್ ಬಂದುಬಿಟ್ಟು 1 ಲಕ್ಷ. ಇಟ್ ರಿಸ್ಟ್ರಿಕ್ಟ್ಸ್ ದ ರೈಟ್ಸ್ ಟು ಟ್ರಾನ್ಸ್ಫರ್ ಆಫ್ ಶೇರ್ಸ್. ಪಬ್ಲಿಕ್ ಕಂಪನಿಯಲ್ಲಿ ಟ್ರಾನ್ಸ್ಫರ್ ಆಫ್ ಶೇರ್ಸನ್ನು ನಾವು ಮಾಡ್ಬೋದು, ಬಟ್ ಪ್ರೈವೇಟ್ ಕಂಪನಿಯಲ್ಲಿ ಆ ಶೇರ್ಸ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರಲ್ಲ. ಯಾಕೆ ಅಂದರೆ ಪ್ರೈವೇಟ್ ಕಂಪನಿ ಕೆನಾಟ್ ಆಫರ್ ಇಟ್ಸ್ ಶೇರ್ಸ್ ಟು ದ ಜನರಲ್ ಪಬ್ಲಿಕ್. ಸಾಮಾನ್ಯ ಜನರಿಗೆ ಪ್ರೈವೇಟ್ ಕಂಪನಿ ಅವರು ಶೇರ್ಸನ್ನು ಆಫರ್ ಮಾಡಲ್ಲ. ಹಾಗಾಗಿ ಪ್ರೈವೇಟ್ ಕಂಪನಿಯವರು ಶೇರ್ಸನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಬರಲ್ಲ. ದ ಲಿಮಿಟ್ಸ್ ಆಫ್ ದ ನಂಬರ್ ಆಫ್ ಇಟ್ಸ್ ಮೆಂಬರ್ಸ್ ಎಕ್ಸ್ಕ್ಲೂಡಿಂಗ್ ಇಟ್ಸ್ ಪ್ರೆಸೆಂಟ್ ಆರ್ ಪಾಸ್ಟ್ ಎಂಪ್ಲಾಯಿ ಮೆಂಬರ್ಸ್ to 200. The maximum number of persons under the case of the private company is 200. Where the shares are held by the 2 or more persons jointly, they shall be treated as a single person. ಅಂದರೆ 2-3 ಪರ್ಸನ್ ಸೇರಿಬಿಟ್ಟು ಅವ್ರು ಏನು ಮಾಡಿದ್ರು, ಶೇರ್ಸನ್ನು ಒಟ್ಟಿಗೆ ಪರ್ಚೇಸ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಆ 2-3 ಜನ ಏನಾದರೂ ಪರ್ಚೇಸ್ ಮಾಡಿದರೆ ಒಟ್ಟಿಗೆ ಅದನ್ನು ಒಬ್ಬ ಮೆಂಬರ್ ಅಂತ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಲೆಟ್ ಅಸ್ ವಿ ಟೇಕ್ ದ ಎಕ್ಸಾಂಪಲ್ ಆಫ್
A person is going to be purchase the 10 shares, B person is going to be purchase the 10 shares, and C person is going to be purchase the 10 shares. 3 persons is going to be individually they are going to be purchased. So we are going to be considered as 3 members, but togetherly they all going to be purchased 30 shares only. So that is we are going to be considered as 1 member. ಅಂದರೆ 3 ಜನ ವ್ಯಕ್ತಿಗಳು ಸೇರಿ 30 ಶೇರ್ಸನ್ನು ಒಟ್ಟಿಗೆ ಪರ್ಚೇಸ್ ಮಾಡಿದರೆ ಆಗ ನಾವು 1 ಮೆಂಬರ್ ಅಂತ ಕರಿತೀವಿ. ಸೊ ಇಂಥ ಎಲ್ಲ ಕೇಸಸಲ್ಲಿ ಪ್ರೈವೇಟ್ ಕಂಪನಿಯ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಎಷ್ಟಾಗಿರಬೇಕು, 200 ಆಗಿರಬೇಕು. ಸೊ ಆಗಲೇ ಹೇಳಿದೆ, ಪಬ್ಲಿಕ್ ಕಂಪನಿಯವರು ಶೇರ್ಸನ್ನು ಪಬ್ಲಿಕ್ಕಿಗೆ ಆಫರ್ ಮಾಡ್ತಾರೆ, ಬಟ್ ಪ್ರೈವೇಟ್ ಕಂಪನಿಯವರು ಶೇರ್ಸನ್ನು ಒಂದು ಪಬ್ಲಿಕ್ಕಿಗೆ ಆಫರ್ ಮಾಡಲ್ಲ. ಇಟ್ ಈಸ್ ಎ ಕಂಪನಿ ವಿಚ್ ಶುಡ್ ಹ್ಯಾವ್ ಅಟ್ಲೀಸ್ಟ್ 2 ಡೈರೆಕ್ಟರ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ಈಸ್ 15 ಡೈರೆಕ್ಟರ್ಸ್. ಪ್ರೈವೇಟ್ ಕಂಪನಿಯಲ್ಲಿ ಮಿನಿಮಮ್ ನಂಬರ್ ಆಫ್ ಡೈರೆಕ್ಟರ್ಸ್ ಬಂದುಬಿಟ್ಟು 2 ಆ್ಯಂಡ್ ದ ಮ್ಯಾಕ್ಸಿಮಮ್ ಈಸ್ 15. ಸೊ ದಿಸ್ ಈಸ್ ಅಬೌಟ್ ದ ಪ್ರೈವೇಟ್ ಕಂಪನಿ. ಆ್ಯಂಡ್ ಅನದರ್ ಒನ್ ಈಸ್ ಪ್ರೈವೇಟ್ ಕಂಪನಿ ಒಂದು ಹೆಸರಿನ ಕೊನೆಗೆ ಪ್ರೈವೇಟ್ ಲಿಮಿಟೆಡ್ ಅಂತ ಇರುತ್ತೆ. ಸೆ ಫಾರ್ ಎಕ್ಸಾಂಪಲ್ ಎ ಕಂಪನಿ ಪ್ರೈವೇಟ್ ಲಿಮಿಟೆಡ್, ಬಿ ಕಂಪನಿ ಪ್ರೈವೇಟ್ ಲಿಮಿಟೆಡ್. ಇನ್ ದ ಎಂಡ್ ಆಫ್ ದ ನೇಮ್ ಆಫ್ ದ ಕಂಪನಿ ಇಟ್ ಶುಡ್ ಬಿ ಹ್ಯಾವ್ ದ ಪ್ರೈವೇಟ್ ಲಿಮಿಟೆಡ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಪ್ರೈವೇಟ್ ಕಂಪನಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಪಬ್ಲಿಕ್ ಕಂಪನಿ. As per section 2 subsection 71 of the Companies Act 2013, a public company is not a private company. ಈ ಪಬ್ಲಿಕ್ ಕಂಪನಿನ ನಾವು ಪ್ರೈವೇಟ್ ಕಂಪನಿ ಅನ್ನೋದಿಲ್ಲ. ಯಾವುದ್ರ ಪ್ರಕಾರ? ಸೆಕ್ಷನ್ 2 ಸಬ್ಸೆಕ್ಷನ್ 71 ಆಫ್ ಕಂಪನೀಸ್ ಆ್ಯಕ್ಟ್ ಪ್ರಕಾರ. ಹಾಗಾದರೆ ಪಬ್ಲಿಕ್ ಕಂಪನಿನ ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ ಎಷ್ಟಾಗಿರಬೇಕು? 5 lakhs. ಟು ಸ್ಟಾರ್ಟ್ ಎ ಪಬ್ಲಿಕ್ ಕಂಪನಿ ವಿ ನೀಡ್ ಎ ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ ಇಸ್ 5 lakh. In the case of the private company, the minimum paid up capital is 1 lakh. It must have at least 7 members and therefore there is no restriction of the maximum number of members. In the case of the public company, the minimum number of members is 7 and the maximum is unlimited. But in the case of the private company, the minimum number of members is 2 and the maximum is 200. But in the case of the public company, the minimum number is 7 and the maximum is 200. And it should have the directors, minimum is 3 but not more than 15 directors. In the case of the public company, the minimum directors is 3 and the maximum is 15. The company's name should be end with the word of limited. ಕಂಪನಿ ಪಬ್ಲಿಕ್ ಕಂಪನಿಯ ಒಂದು ನೇಮು ಕೊನೆಯಲ್ಲಿ ಏನಾಗಿರಬೇಕು? ಲಿಮಿಟೆಡ್ ಅಂತ ಇರಬೇಕು. ಪ್ರೈವೇಟ್ ಕಂಪನಿಯ ನೇಮಲ್ಲಿ ಕೊನೆಯಲ್ಲಿ ಪ್ರೈವೇಟ್ ಲಿಮಿಟೆಡ್ ಅಂತ ಇರುತ್ತೆ, ಪಬ್ಲಿಕ್ ಕಂಪನಿಯ ನೇಮ್ ಕೊನೆಯಲ್ಲಿ ಲಿಮಿಟೆಡ್ ಅಂತ ಇರುತ್ತೆ. ಸೆ ಫಾರ್ ಎಕ್ಸಾಂಪಲ್ ಎ ಲಿಮಿಟೆಡ್, ಬಿ ಲಿಮಿಟೆಡ್, ಸಿ ಲಿಮಿಟೆಡ್ ಅಂತ ಇದ್ದರೆ ಅದು ಪಬ್ಲಿಕ್ ಕಂಪನಿ. ಎ ಪ್ರೈವೇಟ್ ಲಿಮಿಟೆಡ್, ಬಿ ಪ್ರೈವೇಟ್ ಲಿಮಿಟೆಡ್, ಸಿ ಪ್ರೈವೇಟ್ ಲಿಮಿಟೆಡ್ ಅಂತ ಇದ್ದರೆ ಅದು ಪ್ರೈವೇಟ್ ಕಂಪನಿ. ಸೊ ದಿಸ್ ಈಸ್ ವಿ ಆರ್ ಗೋಯಿಂಗ್ ಟು ಬಿ ಸೀನ್ ದ ಕಾಂಟ್ರಡಿಕ್ಷನ್ ಬಿಟ್ವೀನ್ ದ ಪಬ್ಲಿಕ್ ಕಂಪನಿ ಆ್ಯಂಡ್ ದ ಪ್ರೈವೇಟ್ ಕಂಪನಿ. ಸೊ ಲೆಟ್ ಅಸ್ ವಿ ನೋ ದ ಅನದರ್ ಒನ್ ಕ್ಯಾಟಗರೀಸ್ ಆಫ್ ದ ಕಂಪನಿ ಆನ್ ದ ಬೇಸಿಸ್ ಆಫ್ ಲ್ಯಾಬಿಲಿಟಿ ಆಫ್ ದ ಮೆಂಬರ್ಸ್. ಲ್ಯಾಬಿಲಿಟಿ ಬೇಸಿಸಲ್ಲಿ ನಾವು 3 ಕ್ಯಾಟಗರೀಸ್ ನೋಡ್ತೀವಿ. ಅದರಲ್ಲಿ ಫಸ್ಟ್ ಒನ್ ಲಿಮಿಟೆಡ್ ಲ್ಯಾಬಿಲಿಟಿ ಕಂಪನಿ, ಆರ್ ಅದನ್ನು ಇನ್ನೊಂದು ಹೆಸರಲ್ಲಿ ಕರಿತೀವಿ ಕಂಪನಿ ಲಿಮಿಟೆಡ್ ಬೈ ಶೇರ್ಸ್. ಆ್ಯಸ್ ಪರ್ ಸೆಕ್ಷನ್ 2 ಸಬ್ಸೆಕ್ಷನ್ 22 ಆಫ್ ದ ಕಂಪನೀಸ್ ಆ್ಯಕ್ಟ್ 2013, it is a company having the liability of its member limited by the memorandum to the amount, if any, unpaid shares respectively held by them. ಲಿಮಿಟೆಡ್ ಬೈ ಶೇರ್ಸ್ ಅಥವಾ ಲಿಮಿಟೆಡ್ ಲ್ಯಾಬಿಲಿಟಿ ಆಫ್ ದ ಕಂಪನಿಯಲ್ಲಿ ಯಾವುದೇ ಒಬ್ಬ ಮೆಂಬರ್ಸು ಅವನ ಶೇರ್ಸನ್ನ ಏನು ಸಬ್ಸ್ಕ್ರೈಬ್ ಆಗಿರ್ತಾನೆ ಆ ಸಬ್ಸ್ಕ್ರೈಬ್ ಶೇರ್ಸಿಗೆ ಮಾತ್ರ ಅವನು ಲ್ಯಾಬಿಲಿಟಿ ಏನಾಗಿರುತ್ತೆ? ಲಿಮಿಟೆಡ್ ಆಗಿರುತ್ತೆ. ಸೆ ಫಾರ್ ಎಕ್ಸಾಂಪಲ್ ಆ ಒಂದು ಶೇರ್ ಹೋಲ್ಡರ್ಸ್ ಏನಾದರೂ 50 ಶೇರ್ಸ್ನ ಪರ್ಚೇಸ್ ಮಾಡ್ತಾನೆ. ಆ 50 ಶೇರ್ಸಲ್ಲಿ ಅವ್ನು 40 ಶೇರ್ಸಿಂದು ಅಮೌಂಟನ್ನು ಪೇ ಮಾಡ್ತಾನೆ. ಇನ್ನು ರಿಮೈನಿಂಗ್ ಅನ್ಪೇಯ್ಡ್ ಶೇರ್ಸ್ ಎಷ್ಟು? 10. ಸೊ ಆ ಅನ್ಪೇಯ್ಡ್ ಶೇರ್ಸಿಗೆ ಮಾತ್ರ ಲ್ಯಾಬಿಲಿಟಿ ಏನಾಗಿರುತ್ತೆ? ಅವನಿಗೆ ಇರುತ್ತೆ. ಸೊ ಅದಕ್ಕೆ ನಾವು ಅದನ್ನು ಕಂಪನಿ ಬೈ ಲಿಮಿಟೆಡ್ ಲ್ಯಾಬಿಲಿಟಿ ಅಥವಾ ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಅನ್ಲಿಮಿಟೆಡ್ ಲ್ಯಾಬಿಲಿಟಿ ಆಫ್ ಕಂಪನಿನ ಆ್ಯಸ್ ಪರ್ ಸೆಕ್ಷನ್ 2 ಸಬ್ಸೆಕ್ಷನ್ 92 ಆಫ್ ದ ಕಂಪನೀಸ್ ಆ್ಯಕ್ಟ್ 2013, ಇಟ್ ಈಸ್ ಎ ಕಂಪನಿ ವೇರ್ ದ ಲ್ಯಾಬಿಲಿಟಿ ಆಫ್ ದ ಮೆಂಬರ್ಸ್ ಈಸ್ ಅನ್ಲಿಮಿಟೆಡ್. ಅನ್ಲಿಮಿಟೆಡ್ ಲ್ಯಾಬಿಲಿಟಿ ಕಂಪನಿಯಲ್ಲಿ ಶೇರ್ ಹೋಲ್ಡರ್ಸ್ನ ಒಂದು ಲ್ಯಾಬಿಲಿಟಿ ಏನಾಗಿರುತ್ತೆ? ಅನ್ಲಿಮಿಟೆಡ್ ಆಗಿರುತ್ತೆ. ಸೊ ದೇರ್ಫೋರ್ ಇನ್ ದ ಈವೆಂಟ್ ಆಫ್ ವೈಂಡಿಂಗ್ ಅಪ್ ಆಫ್ ಸಚ್ ಕಂಪನಿ, debts of the company shall be meet only from the private property of the members. If the company is unable to make the payment of debt,
ಕಂಪನಿ ಏನಾದರೂ ಡೆಟ್ಟನ್ನು ಪೇಮೆಂಟ್ ಮಾಡಲಿಲ್ಲ ಅಂದರೆ ಸಾಲನ ವಾಪಸ್ ಕೊಡಲಿಲ್ಲ ಅಂದರೆ ಅಂಥ ಸಂದರ್ಭದಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಅಂದರೆ ಮೆಂಬರ್ಸ್ನ ಒಂದು ಖಾಸಗಿ ಆಸ್ತಿಯನ್ನು ಮಾರಾಟ ಮಾಡಿ ಅದರಿಂದ ಬಂದಿರತಕ್ಕಂಥ ದುಡ್ಡಿಂದ ಅವ್ರೇನು ಮಾಡಬೇಕಾಗುತ್ತೆ, ಆ ಒಂದು ಸಾಲನ ರೀಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಇದನ್ನು ಅನ್ಲಿಮಿಟೆಡ್ ಲಯಬಿಲಿಟಿ ಕಂಪನೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ ಆ್ಯಸ್ ಪರ್ ಸೆಕ್ಷನ್ 2 subsection 21 of the Companies Act 2013. It is a company having the liability of the members limited by the memorandum to such amount as the members may respectively undertake to contribute to the assets of the company in the event of the being wound up. ಅಂದರೆ ಕಂಪನಿ ವೈಂಡ್ ಅಪ್ ಆಗೋ ಸಂದರ್ಭದಲ್ಲಿ, ಅಂದರೆ ಕಂಪನಿನ ಕ್ಲೋಸ್ ಮಾಡೋ ಸಂದರ್ಭದಲ್ಲಿ ಕಂಪನಿ ಏನು ಮಾಡಬೇಕಾಗುತ್ತೆ, ಒಂದು ಲ್ಯಾಬಿಲಿಟಿನ ರೀಪೇ ಮಾಡಬೇಕಾಗುತ್ತೆ ಒಂದು ಕ್ರೆಡಿಟರ್ಸಿಗೆ ಅಥವಾ ಸಪ್ಲೈಯರ್ಸಿಗೆ. ಆ ಕ್ರೆಡಿಟರ್ಸಿಗೆ ಅಥವಾ ಸಪ್ಲೈಯರ್ಸಿಗೆ ಲ್ಯಾಬಿಲಿಟಿನ ರೀಪೇ ಮಾಡಬೇಕು ಅಂದರೆ ಕಂಪನಿಯಲ್ಲಿ ದುಡ್ಡಿರಬೇಕು. ಇನ್ ಕೇಸ್ ಕಂಪನಿಯಲ್ಲಿ ದುಡ್ಡಿಲ್ಲ ಅಂದರೆ ಅಸೆಟ್ಸ್ ಇರುತ್ತೆ. ಆ ಅಸೆಟ್ಸ್ ಇದ್ದಾಗ ಆ ಅಸೆಟ್ಟನ್ನು ಆ ಒಂದು ಕ್ರೆಡಿಟರ್ಸ್ಗಾಗಲಿ ಅಥವಾ ಸಪ್ಲೈಯರ್ಸ್ಗಾಗಲಿ ಕೊಡ್ತಾರೆ. ಆ ಕ್ರೆಡಿಟರ್ಸಿಗೆ ಮತ್ತು ಸಪ್ಲೈಯರ್ಸಿಗೆ ಅಸೆಟ್ಸನ್ನ ಕೊಡಬೇಕು ಅಂದರೆ ಇನ್ ಕೇಸ್ ಇಫ್ ದ ಎನಿ ಮೆಂಬರ್ಸ್ ಈಸ್ ಗೋಯಿಂಗ್ ಟು ಬಿ ಕಾಂಟ್ರಿಬ್ಯೂಟೆಡ್ ದ ಮನಿ ಇನ್ ದ ಅಸೆಟ್ಸ್ ಆಫ್ ದ ಕಂಪನಿ, ದೆನ್ ದಟ್ ಅಸೆಟ್ ಈಸ್ ಗೋಯಿಂಗ್ ಟು ಬಿ ಯೂಸ್ಡ್ ಫಾರ್ ದ ರೀಪೇಮೆಂಟ್ ಆಫ್ ದ ಕ್ರೆಡಿಟರ್ಸ್ ಮನಿ ಆರ್ ದ ಸಪ್ಲೈಯರ್ಸ್ ಮನಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಟೈಪ್ಸ್ ಆಫ್ ಕಂಪನಿ. ಕಂಪನೀಸ್ನ ನಾವು 2 ಕ್ಯಾಟಗರೀಸಲ್ಲಿ ನಾವು ಡಿವೈಡ್ ಮಾಡ್ತೀವಿ, ಆನ್ ದ ಬೇಸಿಸ್ ಆಫ್ ದ ನಂಬರ್ ಆಫ್ ಮೆಂಬರ್ಸ್ ಆ್ಯಂಡ್ ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ ಆಫ್ ದ ಮೆಂಬರ್ಸ್. ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಮೆಂಬರ್ಸಲ್ಲಿ 3 categories, 1-person company, public company and private company. On the basis of liabilities ಅಲ್ಲಿ limited liability, unlimited by liability and company limited by guarantee. So this is all about the company and types of company. In the next video we are going to be discuss about the what is share capital and categories of share capital. Okay, thank you.